ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಅಲ್ಲೇ ಪಕ್ಕದಲ್ಲಿ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕಾಲದಲ್ಲಿ ಶಿವಪುರ ಎನ್ನುವ ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಬನ ಇತ್ತು. ಸೂರ್ಯ ಅಸ್ತಮಿಸಿದ ನಂತರ ಯಾರೂ ಆ ಬನದ ಕಡೆಗೆ ಹೋಗುತ್ತಿರಲಿಲ್ಲ. ಕಾರಣ, ಅಲ್ಲಿ ಒಂದು ದೆವ್ವ ಇದೆ ಎನ್ನುವ ನಂಬಿಕೆ. ಹಳ್ಳಿಯವರು ಹೇಳುತ್ತಿದ್ದರು, ರಾತ್ರಿ ಹೊತ್ತು ಅಲ್ಲಿ ಹೋದರೆ ಹೆಜ್ಜೆ ಶಬ್ದಗಳು ಕೇಳಿಸುತ್ತವೆ, ಯಾರೋ ಹಿಂದಿನಿಂದ ಕರೆಯುವಂತಾಗುತ್ತದೆ. ಒಂದು ದಿನ ಅರ್ಜುನ್ ಎಂಬ ಧೈರ್ಯವಂತ ಹುಡುಗ, ಇದು ಎಲ್ಲವೂ ಭ್ರಮೆ ಮಾತ್ರ, ನಾನು ಹೋಗಿ ನೋಡುತ್ತೇನೆ ಎಂದು ಹೇಳಿದ. ರಾತ್ರಿ ಆಗುತ್ತಿದ್ದಂತೆ ಅರ್ಜುನ್ ಬನದೊಳಗೆ ಕಾಲಿಟ್ಟ. ಹಠಾತ್ ಗಾಳಿ ಬೀಸಿತು, ಮರಗಳ ಎಲೆಗಳು ಸದ್ದೆ ಮಾಡಿತು. ಅಷ್ಟರಲ್ಲಿ ಯಾರೋ ನಿಧಾನವಾಗಿ ಹೇಳಿದರು, ಅರ್ಜುನ್. ಅವನ ಹೃದಯ ಜೋರಾಗಿ ತಟ್ಟಿತು. ಹಿಂದೆ ನೋಡಿದಾಗ ಒಂದು ಬಿಳಿ ಆಕೃತಿ, ಕಣ್ಣುಗಳಲ್ಲಿ ದುಃಖ. ಆ ದೆವ್ವ ಹೇಳಿತು, ನನಗೆ ಯಾರೂ ಸಹಾಯ ಮಾಡಿಲ್ಲ, ನಾನು ಇಲ್ಲಿ ಒಂಟಿಯಾಗಿದ್ದೇನೆ. ಅರ್ಜುನ್ ಧೈರ್ಯ ಕಳೆದುಕೊಳ್ಳಲಿಲ್ಲ. ನೀನು ಕೆಟ್ಟವಳಲ್ಲ, ನಿನ್ನ ದುಃಖವೇ ನಿನ್ನನ್ನು ದೆವ್ವ ಮಾಡಿದೆ ಎಂದನು. ಅದನ್ನು ಕೇಳಿ ದೆವ್ವದ ಮುಖದಲ್ಲಿ ಶಾಂತಿ ಮೂಡಿತು. ಅದು ನಿಧಾನವಾಗಿ ಬೆಳಕಾಗಿ ಕರಗಿ ಹೋಯಿತು. ಮುಂದಿನ ದಿನದಿಂದ ಬನದಲ್ಲಿ ಯಾವ ಶಬ್ದವೂ ಇರಲಿಲ್ಲ. ಹಳ್ಳಿ ಜನರು ಅರ್ಥಮಾಡಿಕೊಂಡರು, ಪ್ರೀತಿ ಮತ್ತು ಸಾಂತ್ವನವು ಎಂತಹ ದೊಡ್ಡ ನೋವನ್ನಾದರೂ ಮರೆಸಬಲ್ಲದು.